ಸದ್ಯ ಎಲ್ರಿಗೂ ಕೂಡ ಗ್ಯಾರಂಟಿಯದ್ದೇ ಚಿಂತೆ. ಲೋಕಸಭಾ ಚುನಾವಣೆಗೂ ಮೊದಲು ಕೂಡ ಈ ಒಂದು ಚರ್ಚೆ ನಡೀತಾ ಇತ್ತು. ಈಗ ಮತ್ತೆ ಅದು ಜೀವ ಪಡ್ಕೊಂಡಿದೆ. ಗ್ಯಾರಂಟಿ ಇರತ್ತಾ, ತೆಗೆದುಹಾಕ್ಬಿಡ್ತಾರಾ ಅಥವಾ ಪರಿಷ್ಕರಣೆ ಮಾಡ್ತಾರಾ? ಈ ಪ್ರಶ್ನೆಗೆ ಇವತ್ತು ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಗ್ಯಾರಂಟಿಗೆ ಕಂಡೀಷನ್ ಹಾಕುತ್ತಾ ಸರ್ಕಾರ ಎಂಬ ಪ್ರಶ್ನೆ ಈಗ ಮನೆ ಮಾಡಿದೆ. ಗ್ಯಾರಂಟಿ ಇರುತ್ತೆ, ಆದ್ರೆ ಷರತ್ತು ಕೂಡ ಅನ್ವಯ ಆಗತ್ತೆ. ಗ್ಯಾರಂಟಿಗಳಿಂದ ಶ್ರೀಮಂತರನ್ನ ಹೊರಗಿಡೋದಕ್ಕೆ ಸರ್ಕಾರ ಈಗ ಚಿಂತನೆ ನಡೆಸ್ತಾ ಇದೆ. ಸಮೀಕ್ಷೆಯ ಆಧಾರದಲ್ಲಿ ಗ್ಯಾರಂಟಿ ಪರಿಷ್ಕರಣೆ ನಡೆಯುವ ಸಾಧ್ಯತೆ ಇದೆ. ಆಗಸ್ಟ್ 22ಕ್ಕೆ ಗ್ಯಾರಂಟಿ ಪರಿಷ್ಕರಣೆಯ ಭವಿಷ್ಯವೂ ಕೂಡ ನಿರ್ಧಾರವಾಗುತ್ತೆ. ಗ್ಯಾರಂಟಿ ಪರಿಷ್ಕರಣೆಗೆ ಸಚಿವರು ಕೆಲವರು ಪರ ಇದ್ರೆ, ಇನ್ನೂ ಕೆಲವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಗ್ಯಾರಂಟಿ ವಿಷಯದಲ್ಲಿ ಎದ್ದಿರುವಂತಹ ಗದ್ದಲ ಏನು? ಆ ಬಗ್ಗೆ ನೋಡೋಣ ಈ ಡೀಟೇಲ್ಸ್ ರಿಪೋರ್ಟ್ ಅಲ್ಲಿ. ಗ್ಯಾರಂಟಿಯಲ್ಲಿ ಮಹತ್ವದ ಬದಲಾಗುತ್ತಾ ಗ್ಯಾರಂಟಿಯ ಮಾನದಂಡ? ಸಮೀಕ್ಷೆ ಆಧಾರದಲ್ಲಿ ಪರಿಷ್ಕರಣೆ ಆಗುತ್ತಾ? ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆ ಗ್ಯಾರಂಟಿ ಯೋಜನೆಗಳಲ್ಲಿ ಮಹತ್ವದ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಗ್ಯಾರಂಟಿ ಯೋಜನೆಗಳಿಗೆ ವಾರ್ಷಿಕ ಸುಮಾರು 60,000 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ. ಹೀಗಾಗಿ ಪರಿಷ್ಕರಣೆಯ ಚರ್ಚೆಗಳು ಕೇಳಿಬರ್ತಿವೆ. ಸಮೀಕ್ಷೆ ನಡೆಸಿ ಅದರ ಆಧಾರದಲ್ಲಿ ಪರಿಷ್ಕರಣೆಗೆ ಚಿಂತನೆ ನಡೆಸ್ತಾ ಇದ್ದು, ಇದರಿಂದ 20,000 ಕೋಟಿ ಉಳಿತಾಯದ ಲೆಕ್ಕಾಚಾರವಾಗಿದೆ. ಇದಕ್ಕೆ ಸಂಪುಟದ ಕೆಲ ಸಚಿವರು ಹೈಕಮಾಂಡ್ ಒಲವು ತೋರಿದೆ ಎನ್ನಲಾಗಿದೆ. ಆದರೆ ಪರಿಷ್ಕರಣೆಗೆ ಸಿಎಂ ಒಪ್ಪಿಲ್ಲ ಎನ್ನಲಾಗ್ತಿದೆ. ಗ್ಯಾರಂಟಿಗಳಿಗೆ ಬಿಪಿಎಲ್ ಮಾನದಂಡ ಫಿಕ್ಸ್. ಗ್ಯಾರಂಟಿ ಯೋಜನೆಗಳ ಸಮೀಕ್ಷೆ ಮತ್ತು ಪರಿಷ್ಕರಣೆ. ಗ್ಯಾರಂಟಿ ಪರಿಷ್ಕರಣೆಗೆ ಬಿಪಿಎಲ್ ಮಾನದಂಡ ಫಿಕ್ಸ್. ಬಿಪಿಎಲ್ ಮಾನದಂಡ ನಿಗದಿಯಾದರೆ ಅರ್ಧಕ್ಕರ್ಧ ವೆಚ್ಚ ಕಡಿತ ಲೆಕ್ಕಾಚಾರ. ಅನ್ನಭಾಗ್ಯ ಯೋಜನೆಗೆ ಅರ್ಹರಲ್ಲದ ಬಿಪಿಎಲ್ ಕಾರ್ಡ್ ರದ್ದು. ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆಗೂ ಬಿಪಿಎಲ್ ಮಾನದಂಡ. ವಾರ್ಷಿಕ ಯೂನಿಟ್ ಸರಾಸರಿ ಬದಲು ಬಿಪಿಎಲ್ ಮಾನದಂಡ ಫಿಕ್ಸ್. ಉಚಿತ ಬಸ್ಗಾಗಿ ಬಿಪಿಎಲ್ ಕಾರ್ಡ್ದಾರರಿಗೆ ವಿಶೇಷ ಸ್ಮಾರ್ಟ್ ಕಾರ್ಡ್. ಟಿಎ ಸೌಲಭ್ಯ ಪಡೆಯುತ್ತಿರುವ ಮಹಿಳಾ ಸರ್ಕಾರಿ ಉದ್ಯೋಗಿಗಳು ಹೊರಕ್ಕೆ. ನಿರುದ್ಯೋಗ ಭತ್ಯೆಯಲ್ಲೂ ಬಿಪಿಎಲ್ ಮಾನದಂಡ ಸಾಧ್ಯತೆ. ಗ್ಯಾರಂಟಿ ಯೋಜನೆಯನ್ನ ಪರಿಷ್ಕರಣೆ ಮಾಡೋದಾದ್ರೆ ಮಾನದಂಡ ಏನು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ. ಹಾಗಾಗಿ ಗ್ಯಾರಂಟಿಯನ್ನ ಎಷ್ಟು ಜನಕ್ಕೆ ಕೊಡಬೇಕು, ಯಾರು ಅರ್ಹರಲ್ಲದವರು ಪಡಿತಾ ಇದ್ದಾರೆ ಅನ್ನೋದು ಎಲ್ಲದಕ್ಕೂ ಒಂದು ಮಾನದಂಡವಾಗಿ ಬಿಪಿಎಲ್ ಮಾನದಂಡವನ್ನು ನಿಗದಿಪಡಿಸ್ತಾರಾ ಅನ್ನುವಂಥ ಪ್ರಶ್ನೆ. ಬಹುತೇಕ ಹಾಗೇನಾದರೂ ಮುಂದಾಗೋದಾದರೆ ಸರ್ಕಾರದ ಮುಂದೆ ಇರುವಂತಹ ಆಯ್ಕೆ ಬಿಪಿಎಲ್ ಮಾನದಂಡವನ್ನೇ ನಿಗದಿಪಡಿಸಿ ಗ್ಯಾರಂಟಿಯನ್ನು ಪರಿಷ್ಕರಣೆ ಮಾಡುವಂಥದ್ದು ಅನಿವಾರ್ಯ ಆಗಬಹುದು ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಆಗಸ್ಟ್ 22ಕ್ಕೆ ಗ್ಯಾರಂಟಿ ಭವಿಷ್ಯ ನಿರ್ಧಾರ. ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಸಾಧ್ಯತೆ. ಆಗಸ್ಟ್ 22 ಅಂದ್ರೆ ಮುಂದಿನ ಗುರುವಾರ ಸಚಿವ ಸಂಪುಟ ಸಭೆ ನಡೆಯಲಿದ್ದು, ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗುವ ನಿರೀಕ್ಷೆ ಇದೆ. ಸಚಿವರ ಅಭಿಪ್ರಾಯ ಸಂಗ್ರಹಿಸಿ ಗ್ಯಾರಂಟಿ ಪರಿಷ್ಕರಣೆಯ ಬಗ್ಗೆ ತೀರ್ಮಾನ ಸಾಧ್ಯತೆ ಇದೆ. ಸ್ಟೇಜ್ ಬೈ ಸ್ಟೇಜ್ ಗ್ಯಾರಂಟಿಗೆ ಕತ್ತರಿ ಹಾಕಲು ಮಹಾ ಪ್ಲಾನ್ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. 3 ಗ್ಯಾರಂಟಿಗಳ ಪರಿಷ್ಕರಣೆಗೆ ಸರ್ಕಾರಕ್ಕೆ ಹಣಕಾಸು ಇಲಾಖೆ ರಿಪೋರ್ಟ್ ಕೊಟ್ಟಿದೆಯಂತೆ. ಗ್ಯಾರಂಟಿ ಯೋಜನೆಗಳ ಮಾನದಂಡ ಪರಿಷ್ಕರಣೆ ಆಗಬೇಕಾ? ಗ್ಯಾರಂಟಿ ಯೋಜನೆಗಳು ಅನರ್ಹರಿಗೆ ತಲುಪ್ತಾ ಇದೆಯಾ? ಈ ರೀತಿಯ ಚರ್ಚೆ ಸಿದ್ದರಾಮಯ್ಯ ಕ್ಯಾಬಿನೆಟ್ನ ಸಚಿವರಲ್ಲಿ ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಆಗಸ್ಟ್ 22ರಂದು ನಡೆಯುವಂಥ ಕ್ಯಾಬಿನೆಟ್ ಸಭೆಯಲ್ಲಿ ಈ ವಿಚಾರವಾಗಿ ಮಹತ್ವದ ಚರ್ಚೆ ಆಗುತ್ತೆ. ಚರ್ಚೆಯಲ್ಲಿ ಒಂದು ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆ ಇದೆ. ಕೆಲ ಮಾರ್ಗಸೂಚಿಗಳನ್ನು ಪರಿಷ್ಕರಣೆ ಮಾಡಬೇಕಾ ಬೇಡವೋ ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯನವರು ಸಚಿವರಿಂದ ಅಭಿಪ್ರಾಯವನ್ನು ಪಡೀತಾರೆ. ಈಗಾಗಲೇ DCM ಕೂಡ ಗ್ಯಾರಂಟಿಗೆ ಕತ್ತರಿ ಹಾಕೋದು ಸುಳ್ಳು ಅಂತ ಹೇಳಿದ್ರು ಕೂಡ ಕೆಲ ಮಾನದಂಡಗಳನ್ನು ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥ ಸುಳಿವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಗ್ಯಾರಂಟಿಗೆ ಕತ್ತರಿ ಹಾಕೋದು ಫಿಕ್ಸಾ? ಎಷ್ಟರ ಮಟ್ಟಿಗೆ ಕತ್ತರಿ ಹಾಕ್ತಾರೆ? ಎಲ್ಲವನ್ನು ಕೂಡ ಆಗಸ್ಟ್ 22 ನಂತರ ಕಾದು ನೋಡಬೇಕಿದೆ. ನಾನು ಪಕ್ಷದ ಅಧ್ಯಕ್ಷನಾಗಿರ್ತಾ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಯಾವ ಕಾರಣಕ್ಕೂ ನಾವು ಗ್ಯಾರಂಟಿಗಳನ್ನ ಚುನಾವಣೆ ಮಾಡುವಂತ ಪ್ರಶ್ನೆ ಆಗಲಿ, ಕತ್ತರಿ ಹಾಕೋ ಪ್ರಶ್ನೆ ಯಾವುದೂ ಇಲ್ಲ. ಎಲ್ಲೂ ಕಡೆ ಆದಾಯ ಹೆಚ್ಚಿಗೆ ಇರುವಂತವ್ರು ಕೂಡ ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಕಂಪ್ಲೇಂಟ್ಸ್ ಇದೆ. ಅಂತವನ್ನ ಪರಿಶೀಲನೆ ಮಾಡ್ತೀವಿ ಅಷ್ಟೇ. ಗ್ಯಾರಂಟಿ ಪರಿಷ್ಕರಣೆಗೆ ಪರ ವಿರೋಧ. ಒಬ್ಬೊಬ್ಬ ಸಚಿವರದ್ದು ಒಂದೊಂದು ಹೇಳಿಕೆ. ಇನ್ನು ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಚರ್ಚೆಗೆ ಸರ್ಕಾರದ ಸಚಿವರಲ್ಲೇ ಪರ ವಿರೋಧ ವ್ಯಕ್ತವಾಗ್ತಾ ಇದೆ. ಸರ್ಕಾರಿ ನೌಕರರು, ಡಾಕ್ಟರ್ಗಳು, ಇಂಜಿನಿಯರ್ಗಳು ಸ್ಕೀಮ್ ಪಡಿತಾ ಇದ್ದಾರೆ. ಅರ್ಹ ಬಡವರಿಗೆ ತಲುಪಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಪರಿಷ್ಕರಣೆ ಇಲ್ಲ ಅಂತ ಇನ್ನು ಕೆಲವರು ಹೇಳುತ್ತಾ ಇದ್ದಾರೆ. ಬಹಳ ಜನರ ಅಭಿಪ್ರಾಯ ಕೂಡ ಇದೆ ಆ ರೀತಿ. ನಾವು ಸರ್ಕಾರದಲ್ಲಿ ಅದ್ರ ಬಗ್ಗೆ ಇನ್ನೂ ಏನು ಯೋಚನೆ ಮಾಡಿಲ್ಲ. ಬಡ್ಜೆಟ್ರಿ ಅಲೋಕೇಶನ್ ಮಾಡ್ಕೊಂಡಿದ್ದೀವಿ. 56,000 ಕೋಟಿ ಬಡ್ಜೆಟ್ರಿ ಅಲೋಕೇಶನ್ ಈ ವರ್ಷಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಪರಿಷ್ಕರಣೆ ಮಾಡೋದು ಸಾಧು ಆಗೋದಿಲ್ಲ. ಅದನ್ನ ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಅಲ್ಲಿ ಇಲ್ಲಿ ಮಾತಾಡುವಾಗ ನಮ್ಮ ಶಾಸಕರುಗಳಿರ್ಬೋದು ಅಥವಾ ನಮ್ಮ ಕಾರ್ಯಕರ್ತರು ಇರ್ಬೋದು, ಅವರೆಲ್ಲ ಹೇಳ್ತಿರ್ತಾರೆ. ಎಲ್ಲ ನೋಡೋಣ, ಅದ್ರ ಬಗ್ಗೆ ಇನ್ನೂ ಚರ್ಚೆ ಸರ್ಕಾರದ ಹಂತದಲ್ಲಿ ಚರ್ಚೆ ಆಗಬೇಕಲ್ಲ. ಸಾರ್ವಜನಿಕವಾಗಿ ಅಲ್ಲಿ ಇಲ್ಲಿ ಯಾರು ಮಾತಾಡ್ತಾರೆ, ಆದರೆ ಸರ್ಕಾರದ ಹಂತದಲ್ಲಿ ಚರ್ಚೆ ಆಗಬೇಕಾಗುತ್ತೆ. ಸೊ ಶ್ರೀಮಂತರು ತೆಗೆದು ಬಡವರಿಗೆ ಕೊಟ್ಟರೆ ಒಳ್ಳೇದಾಗ್ಬೋದು. ಸೊ ಆ ರೀತಿ ಎಲ್ಲ ಚರ್ಚೆ ನಡೀತಾ ಇದ್ದಾರೆ ಎಲ್ಲ ಕಡೆ. ಇದೇ ಯೋಜನೆ ಹೋಗ್ತಾ ಇದೆ. 2,000 ರೂಪಾಯಿ ಹೋಗ್ತಾ ಇದೆ.
ಬಸ್ನಲ್ಲಿ ಅಡ್ಡಾಡಕ್ಕೆ ಹೋಗ್ತಾ ಇದೆ. ಬಸ್ನಲ್ಲಿ ಅದಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ. ಭಾಳ ಜನ ಅಭಿಪ್ರಾಯ ಇದೆ ಅದು ಬಡವರಿಗೆ ಹೋಗಬೇಕು, ಮಂತ್ರಿಗಳ ಹತ್ರ ಅವಶ್ಯಕತೆ ಇಲ್ಲ, ಅವರು ದುಡ್ಡು ಕೊಟ್ಟು ಹೋಗ್ತಾರೆ. ಸೊ ಅದನ್ನು ಆದಷ್ಟು ಬಡವರಿಗೆ ಕೊಟ್ಟರೆ ಒಳ್ಳೆಯದಂತ ಚಿಂತನೆ ನಡೀತಾ ಇದೆ. ಯಾರಿಗೆ ಅನುಕೂಲ ಇದ್ದಾಗ ಅವರಿಗೆ ಒಂದು ಸರ್ಕಾರದ ಸವಲತ್ತು ಅನ್ವಯ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ಸರ್ಕಾರದ ತೀರ್ಮಾನಕ್ಕೆ ಬಿಡ್ತೀನಿ. ನಾನು ಅದು ವಿರುದ್ಧ ಅಂತ ಹೇಳಲ್ಲ, ಯಾಕೆಂದ್ರೆ ನಾನೊಬ್ಬ ಪ್ರಣಾಳಿಕೆ ಉಪಾಧ್ಯಕ್ಷನಾಗಿ ನಾವೇನಂತ ಕಮಿಟ್ಮೆಂಟ್ ಕೊಟ್ಟಿದ್ದೀವಿ ಅದನ್ನ ಆನರ್ ಮಾಡಿದ್ದೀವಿ. ಅದೇನಾದರೂ ಬಡವರಿಗಲ್ಲದೆ ಏನಾದ್ರು ಮಿಸ್ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಸರ್ಕಾರದ ಮಟ್ಟದಲ್ಲಿ ಒಳ್ಳೆ ತೀರ್ಮಾನವನ್ನ ತಗೊಳ್ಳಿ. ನಾನು ಕ್ಯಾನ್ಸಲ್ ಅಂತೂ ನೋ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಆಗಬಾರ್ದು ಅಂತ ಹೇಳಿ ನಾನು ಹೇಳ್ತೀನಿ ಹೊರತು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಲ್ಲ, ಆಗೋದು ಇಲ್ಲ, ಆಗಬಾರ್ದು ಅನ್ನೋದು ನನ್ನ ಮನವಿ. ಇಲ್ಲ ಪರಿಷ್ಕರಣೆ ನಂಗೆ ಗೊತ್ತಿಲ್ಲ, ನಾನು ಮಿಸ್ಯೂಸ್ ಪರಿಷ್ಕರಣೆ ಬೇರೆ, ನಾನು ಹೇಳೋದು ಮಿಸ್ಯೂಸ್ ಆಗಬಾರ್ದು. ಗ್ಯಾರಂಟಿಗಳ ಪರಿಷ್ಕರಣೆ ಮಾಡಬೇಕು, ಅದು ನಿಲ್ಲಿಸಬೇಕು ಅಂತ ಯಾವುದೇ ರೀತಿಯಾದಂಥ ಮಾತುಕತೆನೂ ನಡೆದಿಲ್ಲ, ಅದು ಆಲೋಚನೆ ಕೂಡ ಸರ್ಕಾರದಲ್ಲಿ ಇಲ್ಲ. ಇಲ್ಲ ಆಸ್ ಫಾರ್ ಎಸ್ ಫೇಕ್ ಯಾವುದಾದ್ರೂ ಇದ್ದರೆ ನೋಡಿ ಅಂತ ಅದರ ಒಂದು ಅಭಿಯಾನ ಹಮ್ಮಿಕೋತಾ ಇದ್ದೀವಿ ಹೊರತು ಮಾನದಂಡಗಳನ್ನ ನೀನು BPL ಕಾರ್ಡಿಗೆ ಚೇಂಜ್ ಮಾಡೋದು ಯಾವುದೇ ಚರ್ಚೆ ನಡೆದಿಲ್ಲ. ಗ್ಯಾರಂಟಿ ಹೆಸರಲ್ಲಿ ಜನರಿಗೆ ಮಕ್ಮಲ್ ಟೋಪಿ, ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿ. ಮತ್ತೊಂದು ಕಡೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಸರಿ ಪಡೆ ಮುಗಿಬಿದ್ದಿದೆ. ಸರ್ಕಾರ ಜನರಿಗೆ ಗ್ಯಾರಂಟಿ ಹೆಸರಲ್ಲಿ ಮಕ್ಮಲ್ ಟೋಪಿ ಹಾಕ್ತಿದೆ ಅಂತ ವಾಗ್ದಾಳಿ ನಡೆಸಿದೆ. ಫಸ್ಟು ಸಂಪನ್ಮೂಲ ಎಲ್ಲಿಂದ ಬರುತ್ತೆ ಅನ್ನೋದು ಗ್ಯಾರಂಟಿ ಮಾಡಿಕೊಂಡು ಆಮೇಲೆ ಈ ಗ್ಯಾರಂಟಿಗಳು 5 ಗ್ಯಾರಂಟಿ ಮಾಡಬೇಕಾಯ್ತು. ಅದನ್ನು ಬಿಟ್ಟರು ಸಂಪನ್ಮೂಲದೇ ಗ್ಯಾರಂಟಿ ಇಲ್ಲ, 5 ಗ್ಯಾರಂಟಿ ಘೋಷಣೆ ಮಾಡಿಬಿಟ್ರು. ಚುನಾವಣೆ ಗೆಲ್ಲಬೇಕಾಯಿತು, ಚುನಾವಣೆಗೇನೋ ಒಂದು ಜನಗಳು ಮಕ್ಮಲ್ ಟೋಪಿ ಹಾಕ್ತಾರೆ ಅಂತಾರಲ್ಲ, ಹಂಗೆ ಟೋಪಿ ಹಾಕ್ಬಿಟ್ರು, ಅನೌನ್ಸ್ ಮಾಡಿಬಿಟ್ರು. ಈಗ ಅವ್ರ ಕೈಲಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾವ್ಯಾವುದು ಘೋಷಣೆ ಮಾಡಿದರು ಅವೆಲ್ಲನೂ ಕೂಡ ಹಳ್ಳ ಹಿಡಿತಾ ಇದೆ. ಭಾಳಷ್ಟು ಜನಕ್ಕೆ ಸಿಕ್ಕೇ ಇಲ್ಲ ಈ ಯೋಜನೆಗಳು, ಭಾಳಷ್ಟು ಜನ ಸಿಕ್ಕೇ ಇಲ್ಲ. ಕರೆಂಟು ಫ್ರೀ ಅಂತ ಹೇಳಿದ್ರು. ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ ಅಂದರು. ಕೊನೆಗೆ ಯಾವನಿಗೂ ಫ್ರೀ ಇಲ್ಲ. ಈಗೆಲ್ಲ ಬಿಲ್ಗಳು ಕೊಡ್ತಾ ಇದ್ದಾರೆ, ನೋಡ್ತಾ ಇದ್ದೀನಿ. ಅದರಿಂದ ಕಾಂಗ್ರೆಸ್ ಅವರು ಈ ಮಕ್ಮಲ್ ಟೋಪಿ ಏನು ಹಾಕಿದ್ರು ಇದು ಅವ್ರ ಬಣ್ಣ ಬಯಲಾಗ್ತಾ ಇದೆ. ಅವ್ರ ಕೈಲಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಗ್ಯಾರಂಟಿ ಆರಂಭದಲ್ಲಿ ಎಲ್ಲರಿಗೂ ಫ್ರೀ, ಅವರಿಗೂ ಫ್ರೀ, ಇವರಿಗೂ ಫ್ರೀ ಅನ್ನುವಂಥ ಮಾತು ಕೇಳಿಬಂದಿತ್ತು. ಆದರೆ ಈಗ ಗ್ಯಾರಂಟಿಗೆ ಅದೇ ವ್ಯಾರಂಟಿ ಉಳ್ಕೊಳ್ಳುತ್ತಾ ಅನ್ನುವಂಥ ಸಹಜವಾದ ಪ್ರಶ್ನೆ ಉದ್ಭವಿಸಿದೆ. ಹಾಗಾದರೆ ಸಮೀಕ್ಷೆಯಲ್ಲಿ ಏನು ಬರುತ್ತೆ, ಸಮೀಕ್ಷೆಯ ನಂತರದಲ್ಲಿ ಯಾರ್ಯಾರಿಗೆ ಕೊಡಬೇಕು, ಯಾರ್ಯಾರಿಗೆ ಕೊಡೋದು ಬೇಡ ಅನ್ನುವಂಥ ತೀರ್ಮಾನವನ್ನು ಸರ್ಕಾರ ಕೈಗೊಳ್ಳುತ್ತಾ ಅನ್ನೋದೇ ಈಗಿನ ಕುತೂಹಲ. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ಸುಖೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್, ಗ್ಯಾರಂಟಿ ಅನುಷ್ಠಾನಕ್ಕೆ ಬಂದಾಗಲೇ ಷರತ್ತುಗಳು ಅನ್ವಯ ಆಗಿತ್ತು. ಈಗ ಷರತ್ತಿನೊಳಗೆ ಷರತ್ತು ಹೇಗಿರುತ್ತೆ, ಯಾವಾಗ ಜಾರಿಯಾಗುತ್ತೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿ ಸಮೀಕ್ಷೆ ಆಗಬೇಕು ಅಂತ ನಿರ್ಧರಿಸಿದ್ದಾರೆ? ದಿವ್ಯ ಜೊತೆ ಜಾರಿ ಆಗೇ ಬಿಡುತ್ತೆ ಅಂತ ಹೇಳುವ ಪರಿಸ್ಥಿತಿ ಸದ್ಯಕ್ಕಿಲ್ಲ. ಯಾಕಂದರೆ ಮುಖ್ಯಮಂತ್ರಿಗಳು ಸ್ವತಃ ಸಾಕಷ್ಟು ಬಾರಿ ವಿರೋಧ ವ್ಯಕ್ತಪಡಿಸಿದರೆ ಅವರ ಸಚಿವ ಸಂಪುಟ ಸಹೋದ್ಯೋಗಿಗಳು ಕೂಡ ನಾವು ಗ್ಯಾರಂಟಿಯಲ್ಲಿ ಕೆಲವೊಂದಷ್ಟು ಕಟ್ ಆಫ್ ಮಾಡಬೇಕು ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗಲೂ ಕೂಡ ಈಗ ಕೆಲವು ಸಚಿವರು ಹೈಕಮಾಂಡ್ ನಾಯಕರ ಬಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು. ಆದರೆ ಅದು ಕಾರ್ಯರೂಪಕ್ಕೆ ಬರಬೇಕಾದ್ರೆ ಮುಂಚಿತವಾಗಿ ಒಂದಷ್ಟು ಸಮೀಕ್ಷೆಗಳು ನಡೆಯಬೇಕು. ಸಮೀಕ್ಷೆಗಳು ನಡೆದ ನಂತರದಲ್ಲಿ ಯಾವ ರೀತಿ ಅದನ್ನ ಬೈಫರಿಕೇಟ್ ಮಾಡಬೇಕು ಅಥವಾ ಯಾರಿಗೆ ಲಿಮಿಟೇಷನ್ ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸಾಕಷ್ಟು ಚರ್ಚೆ ಅಥವಾ ಒಂದಷ್ಟು ತೀರ್ಮಾನಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಸದ್ಯಕ್ಕೆ ವಿಚಾರ ಚಾಲ್ತಿಗೆ ಬರೋಕ್ಕೆ ಕಾರಣವಾಗಿರುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಜೊತೆಗೆ ಕೆಲವು ಸಚಿವರು ಮಾತುಕತೆಯನ್ನು ನಡೆಸಿರುವಂಥ ವಿಚಾರಗಳು ಮಾತ್ರ. ಆದರೆ ಅದನ್ನು ಹೊರತುಪಡಿಸಿ ಹೇಳೋದಾದರೆ ಏನಾದರೂ AICC ಸೂಚನೆ ಹೊರತಾಗಿ ಮುಖ್ಯಮಂತ್ರಿಗಳು ಇಲ್ಲ ಅವನ್ನು ನಾನು ಮ್ಯಾನೇಜ್ ಮಾಡಬಲ್ಲೆ, 60,000 ಕೋಟಿ ಹಣ ದೊಡ್ಡ ಭಾರ ಅಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರೆ ಸಹಜವಾಗಿ ಗ್ಯಾರಂಟಿಯಲ್ಲಿ ಯಾವುದೇ ಬದಲಾವಣೆಗಳು ಆಗಲಿಕ್ಕಿಲ್ಲ ಅನ್ನುವಂಥದ್ದು. ಅಕಸ್ಮಾತ್ ಅದನ್ನು ಸಮೀಕ್ಷೆಯನ್ನು ಮಾಡಿದ ನಂತರದಲ್ಲಿ ಎಲ್ಲಿ ಲೂಪೋಲ್ಸ್ಗಳಿದೆ ಅನ್ನುವಂಥದ್ದು ಏನಾದ್ರು ಇದ್ದರೆ ಅಥವಾ ಅಗತ್ಯ ಇಲ್ಲದಂಥ ವ್ಯಕ್ತಿಗಳಿಗೂ ಕೂಡ ಗ್ಯಾರಂಟಿ ತಲುಪ್ತಾ ಇದೆ ಅನ್ನೋದು ಕನ್ವಿನ್ಸ್ ಆದರೆ ಆಗೇನಾದ್ರು ತೀರ್ಮಾನ ಮಾಡೋದಾದರೆ ಯಾವುದಾದ್ರೂ ಒಂದು ಮಾನದಂಡವನ್ನು ಇಟ್ಕೊಂಡು ಮಾಡಬೇಕಾಗುತ್ತೆ. ಆದರೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲರಿಗೂ ಫ್ರೀ ಅನ್ನುವಂಥ ಘೋಷಣೆಯನ್ನು ಮಾಡಿದ ಸಂದರ್ಭದಲ್ಲಿ ಅದಕ್ಕನುಗುಣವಾಗಿ ಈಗ ಗ್ಯಾರಂಟಿಯನ್ನು ಕೊಡ್ತಿರುವಂಥ ಸಂದರ್ಭದಲ್ಲೂ ಕೂಡ ಹೊಸದಾಗಿ ಇನ್ನೊಂದು ತರಲಿಕ್ಕೆ ಹೋದಾಗ ಸಹಜವಾಗಿ ಪರವಿರುದ್ಧವಾದಂಥ ಒಂದಷ್ಟು ಚರ್ಚೆ ಮತ್ತು ವಾದ ವಿವಾದಗಳಿಗೂ ಕೂಡ ಅದು ಕಾರಣವಾಗಬಹುದು. ಮತ್ತು ಒಂದಷ್ಟು ಜನ ಅದರಿಂದ ವಂಚಿತರಾದರೆ ಸಹಜವಾಗಿ ಸರ್ಕಾರದ ಬಗ್ಗೆ ಅವರು ಕೂಡ ಕೋಪಗೊಳ್ಬಹುದು. ಇದರ ಸಾಧಕ ಬಾಧಕಗಳನ್ನ ಮುಖ್ಯಮಂತ್ರಿಗಳು ಹೇಗೆ ಅಳೆದು ತೂಗಿ ನೋಡ್ತಾರೆ, ತೀರ್ಮಾನ ಮಾಡ್ತಾರೆ ಅದರ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗುವಂಥ ಸಾಧ್ಯತೆ ಇರುತ್ತೆ. ದಿವ್ಯಾ, ಥ್ಯಾಂಕ್ ಯು ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ.